ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಧನುರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ, ಸೆಕೆಂಡ್ 10 ಆಫ್ ಕಪ್ಸ್ ಬಂದಿದೆ. ಜಸ್ಟಿಸ್ ಕಾರ್ಡ್ ಈಸ್ ರಿಲೇಟೆಡ್ ಟು ಲೀಬ್ರಾ ಅಂತ ಹೇಳ್ತೀವಿ. ತುಲಾ ರಾಶಿಯವ್ರ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಕಾರ್ಡ್ ಬಂದಿರುತ್ತೆ. 10 ಆಫ್ ಕಪ್ಸ್, ಯು ಆರ್ ಹೋಪ್ಫುಲ್ ಫಾರ್ ರಿಲೇಷನ್ಶಿಪ್. ಅಂದರೆ ಒಂದು, ನೀವು ಸಿಂಗಲ್ ಆಗಿದ್ದರೆ 10 ಆಫ್ ಕಪ್ಸ್ ಇದ್ದು ಏನಾದರೂ ಹುಡುಗ ನೋಡ್ತಾಯಿದ್ರು ಕಾರ್ಡ್ ಬಂದಿರುತ್ತೆ. ಇನ್ನೊಂದು, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಬಟ್ ಏನೋ ಒಂದು ನ್ಯಾಯ ಇಲ್ಲ ರಿಲೇಷನ್ಶಿಪ್ಪಲ್ಲಿ, ಜಸ್ಟಿಸ್ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಪೀಸ್ ಆ್ಯಂಡ್ ಕಂಫರ್ಟ್ ಸಿಗುತ್ತಾ ಅಂತ ಇರ್ಬೋದು ನಿಮಗೆ. 11th ಹೌಸ್ ಈಸ್ ಹೌಸ್ ಆಫ್ ಡ್ರೀಮ್ಸ್ ಆ್ಯಂಡ್ ಡಿಸೈರ್ಸ್ ಅಂತ ಹೇಳ್ತೀರಾ. ಈಗ ನೋಡಿ, ರಿಲೇಷನ್ಶಿಪ್ ಅಂದರೆ ಗಿವ್ ಆ್ಯಂಡ್ ಟೇಕನ್ ರಿಲೇಷನ್ಶಿಪ್ ಇರಬೇಕು. ಒಂದೇ ಸೈಡಿಂದ ತುಂಬ ಎಫರ್ಟ್ಸ್ ಇದ್ದರೆ ದಟ್ ಈಸ್ ನಾಟ್ ವರ್ಕಿಂಗ್ ಅಂತ ಅನ್ನಿಸ್ಬೋದು. ಥರ್ಡ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಫಾರಿನ್ ಟ್ರಾವೆಲ್, ರಿಲೊಕೇಶನ್ ಹೇಳುತ್ತೆ ಕಾರ್ಡು. ನೋಡಿ, ನಾನು ತುಂಬ ಸರ್ತಿ ಹೇಳಿದ್ದೀನಿ, ಇನ್ ಕೇಸ್ ನಿಮಗೆ 4th ಹೌಸ್ ಕೇತು ಇದ್ದರೆ ನೋ ಪೀಸ್ ಆ್ಯಂಡ್ ಕಂಫರ್ಟ್ ಎಟ್ ಹೋಮ್ ಅಂತ ಹೇಳ್ತೀವಿ. ನೆಮ್ಮದಿ ಇಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಮನೆಯಲ್ಲಿ, ಸ್ಪೆಷಲಿ ನಿಮಗೋ ಅಥವಾ ಅದರ್ ಪರ್ಸನ್ಗೋ, ವಾಯ್ಸ್ ವರ್ಸ ರೀಡಿಂಗ್ ಇದು. ಸೊ ವೇಟಿಂಗ್ ಟು ಬಿ ಟುಗೆದರ್ ಅಂತ ಹೇಳ್ಬೋದು ನಾನು, ಬಿಕಾಸ್ 4th ಕಾರ್ಡ್ ನನಗೆ 6 ಆಫ್ ವಾಂಡ್ಸ್ ಬಂದಿದೆ. ಯು ವಾಂಟ್ ಹ್ಯಾಪಿ ಫ್ಯಾಮ್ಲಿ ಅಥವಾ ವರ್ಕ್ ಲೈಫಲ್ಲಿ ರೆಕಗ್ನೈಜೇಷನ್ ಅಥವಾ ಫ್ಯಾಮ್ಲಿ ಮೆಂಬರ್ಸ್ ಅಥವಾ ಅದರ್ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಕಾರ್ಡ್ ಅದನ್ನು ಹೇಳ್ತಾ ಇದೆ. 5th ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಅದರ್ ಪರ್ಸನ್ಗೆ ಅವ್ರದ್ದೇ ಆದ ಲೈಫಲ್ಲಿ ಗೋಲ್ಸ್ ಇರ್ಬೋದು, ಅದು ನಿಮ್ಮ ಜೊತೆ ಶೇರು ಮಾಡ್ಕೊಂಡಿರ್ಬೋದು, ಅಥವಾ ನೀವು ಅವರು ಗೋಲ್ಸ್ ಬಗ್ಗೆ ಶೇರ್ ನೀವು ಕೂಡ ಮಾಡ್ಕೊಂಡಿರ್ಬೋದು. 6 ನನಗೆ ಪೇಜ್ ಆಫ್ ಸೋರ್ಡ್ಸ್ ಬಂದಿದೆ. ಸೊ ನೋಡಿ, ಪೇಜ್ ಆಫ್ ಸೋರ್ಡ್ಸ್ನ ನಾವು ಲರ್ನಿಂಗ್ ಅಂತ ಹೇಳ್ತೀವಿ. ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ನ್ಯೂ ಸ್ಕಿಲ್ಸ್ನ ಲರ್ನ್ ಮಾಡ್ತಾ ಇರ್ಬೋದು. ನಾನು ಹೇಳಿದ್ದೀನಿ ಫಾರಿನ್ ಟ್ರಾವೆಲ್ ಅಂತ, ಮೇ ಬಿ ಅದಕ್ಕೋಸ್ಕರ ರೀಲೊಕೇಟ್ ಆಗಿ ಸೊ ಟ್ರಾವೆಲ್ ಮಾಡ್ಬೋದು ನೀವು. ಕೆಲವ್ರು ನೋಡಿ, ನಾವೇನೇ ಮಾತಾಡ್ತಾ ಇದ್ದರೂ ನಿಮ್ಗೆ ಇನ್ನೊಂದು ಮುಖ ಇದೆಯಾ, ಅದರ್ ಸೈಡನ್ನ ಥಿಂಕ್ ಮಾಡ್ತಾ ಇರ್ತೀರ ನೀವು ಅಥವಾ ಅದರ್ ಪರ್ಸನು. 7th ಕಾರ್ಡ್ ನನಗೆ 4 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಕೆಲವ್ರದ್ದು ಎಂಗೇಜ್ಮೆಂಟ್, ಮದುವೆ ಫಿಕ್ಸ್ ಆಗ್ಬೋದು. 4 ಆಫ್ ವಾಂಡ್ಸ್ ಈಸ್ ಮನೆ ಕಟ್ಟಬೇಕು ಅಂತ ಲೋನ್ ಅಪ್ಲೈ ಮಾಡ್ಬೋದು ಅಥವಾ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. 8th ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಡಿಲೇ ಆ್ಯಂಡ್ ಹೋಲ್ಡ್ ಹೇಳ್ತೀನಿ. ಮೇ ಬಿ 4 ಆಫ್ ವಾಂಡ್ಸ್ ಆದಮೇಲೆ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮದುವೆಗೆ ತುಂಬ ಡಿಲೇ ಆಗ್ತಾಯಿದೆ, ಹೋಲ್ಡಲ್ಲಿದೆ ಅಂತ ಅನಿಸುತ್ತೆ ನನಗೆ. ತುಂಬ ಪ್ರಯತ್ನ ಪಡ್ತಾ ಇದ್ದೀರ ಕೆಲವರು, ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಮೇ ಬಿ ಈ ಮದುವೆ ನಿಮ್ದು ಏನಾದರೂ ಫಿಕ್ಸ್ ಆಗಿದರೆ, ಮದುವೆ ಪ್ರಪೋಸಲ್ಸ್ ಬರೋದಾದರೆ, ನೀವು ಯಾರನ್ನ ನೋಡ್ತಾ ಇದ್ದೀರ ಅವ್ರ ಫೋಟೋದಲ್ಲಿ, ಪೇಪರಲ್ಲಿ ಚೆನ್ನಾಗಿ ಕಾಣ್ಬೋದು, ಚೆನ್ನಾಗಿರ್ಬೋದು. ರಿಯಲ್ ಲೈಫಲ್ಲಿ ಅವರು ಆ ಥರ ಇಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಬಿ ಕೇರ್ಫುಲ್, ಹೂಎವರ್ ಯು ಆರ್ ಮ್ಯಾರಿಂಗ್ ಆರ್ ಮೀಟಿಂಗ್, ಸಮಥಿಂಗ್ ಈಸ್ ದೇರ್ ಇನ್ಸೈಡ್ ದೇರ್ ಹೆಡ್ ಅಂತ ಹೇಳ್ತಾ ಇದೆ. ಚೇಂಜ್ ಯುವರ್ ಲೈಕ್ ಏನು ಹೇಳ್ತೀವಿ, ಚೇಂಜ್ ಯುವರ್ ಪ್ಲೇಸ್ ಅಂತ ಹೇಳ್ತೀವಿ ನಾವು. ಸೊ 4th ಹೌಸಲ್ಲಿ ಕೇತು ಇದ್ದರೆ, ಫಸ್ಟ್ ಆಫ್ ಆಲ್ ಡಿಟ್ಯಾಚ್ಮೆಂಟ್ ಫ್ರಮ್ ಫ್ಯಾಮ್ಲಿ, ಬರ್ತ್ ಪ್ಲೇಸ್ ಅಥವಾ ನೀವಿರೋ ಜಾಗ, ಕಂಟ್ರಿ. ಸೊ ಅದನ್ನು ಚೇಂಜ್ ಮಾಡದೇ ಇದ್ದರೆ ಖಂಡಿತ ಲೈಫಲ್ಲಿ ನಿಮಗೆ ಪೀಸ್ ಆ್ಯಂಡ್ ಕಂಫರ್ಟ್ ಸಿಗೋದು ತುಂಬ ಕಮ್ಮಿ, ಸಕ್ಸಸ್ ಸಿಗೋದು ಕೂಡ ಅಷ್ಟೇ ಕಷ್ಟ ಅಂತ ಹೇಳ್ತೀವಿ. ದೇ ಹ್ಯಾವ್ ಆಪ್ಷನ್ಸ್ ಅಂತ ಹೇಳ್ತೀನಿ ನಾನು ಕ್ಲಿಯರಾಗಿ. ನೀವು ಒಬ್ಬರೇ ಇಲ್ಲ ಅವ್ರ ಲೈಫಲ್ಲಿ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಸೊ 9th ಕಾರ್ಡ್ 3 ಆಫ್ ವಾಂಡ್ಸ್ ಬಂದಿದೆ. ಐ ಡೋಂಟ್ ನೋ ಇದನ್ನು ಹೇಳಬೇಕು ಇಲ್ವೋ ಗೊತ್ತಿಲ್ಲ. ನೀವು ಯಾವ ಥರ ನಾನು ಎಕ್ಸ್ಪ್ಲೇನ್ ಮಾಡಲಿ.
ಈಗ ನಿಮ್ಗೊಂದು ಪ್ರಪೋಸಲ್ ಬರುತ್ತೆ, ಅಥವಾ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಗೆ ಪ್ರಪೋಸ್ ಮಾಡ್ತಾರೆ, ಅಥವಾ ಯಾರನ್ನೋ ನೀವು ಇಷ್ಟಪಡ್ತೀರ, ಅವ್ರು ಚೆನ್ನಾಗಿದ್ದಾರೆ, ಲೈಕ್ ಅವ್ರಿಗೆ ಒಳ್ಳೆ ಗುಣ ಇದೆ, ಹಾಗೆ ಹೀಗೆ ಏನೋ ಇರ್ಬೋದು. ಬಟ್ ಯಾವ್ದು ಕಾಣಿಸ್ತಾ ಇರುತ್ತೆ ಅದು ನಿಜವಾಗ್ಲೂ ಆ ಥರ ಇರುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ನಿಮ್ಮ ಲೈಫ್ನ ಬಿಗ್ ಡಿಸಿಷನ್ಸ್ ಇದಾಗಿದ್ದರೆ, ಸ್ಪೆಷಲಿ ಧನುರಾಶಿಯವರೇ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಮದುವೆನೂ ಆಗಿರ್ಬೋದು, ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.